ಎಲ್ಲರಿಗೂ ನಮಸ್ಕಾರ. ಇದೇನಪ್ಪ ಕೇಜಲ್ಲೇ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿದ್ದೀರಾ. ಇದು ಬಂದ್ಬಿಟ್ಟು ನೋಡ್ಬೋದು, ಮೇಲ್ ಫೀಮೇಲ್ ತಿಳಿಸ್ಕೊಡ್ತಾ ಇದೀನಿ. ಇದು ರೆಡ್ ಐ ಬಜ್ಜೀಸಲ್ಲಿ ಯಾವ ಥರ ಮೇಲ್ ಫೀಮೇಲ್ ಕಂಡುಹಿಡಿಯೋದು ಅಂದರೆ ನೋಡಿ, ಇದು ಫೀಮೇಲು ಇನ್ನು ಮರಿ ಇದೆ. ಆ್ಯಕ್ಚುಲಿ ನೋಸು ವೈಟ್ ಇದೆ. ನೋಸ್ ವೈಟು ಅಥವಾ ಫುಲ್ಲು ವೈಟು, ಚೂರು ಬ್ಲೂ ಇದೆ ನೋಡಿ ಕೆಳಗಡೆ. ಹಿಂಗಿದ್ರು ಕೂಡ ಇದು ಫೀಮೇಲೇನೆ. ಇದನ್ನು ಮರಿ ಅಡಲ್ಟ್ಗಳಿಗೆ ರೆಡ್ ಐಯಲ್ಲಿ ನಿಮ್ಗೇನಾಗುತ್ತೆ, ಚೇಂಜಸ್ ಆಗುತ್ತೆ. ಅಡಲ್ಟ್ ಆದಮೇಲೆ ಫೀಮೇಲು ವೈಟೇ ಇರುತ್ತೆ ಅಥವಾ ಬ್ರೌನ್ ಆಗ್ಬೋದು, ಬಟ್ ಮೇಲು ಪಿಂಕಿಶಲ್ಲೇ ಇರುತ್ತೆ. ನಾನು ನಿಮಗೆ ಇನ್ನೊಂದು ಪೈಡ್ ಬಜ್ಜೀಸ್ನ ಹಿಡಿದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಅಡಲ್ಟ್ ರೆಡ್ ಐಯೂ ಇದೆ ನೋಡಿ ಗೈಸ್. ಇದು ಅಡಲ್ಟ್ ರೆಡ್ ಐ ಬಜ್ಜೀಸು. ನೋಸ್ ನೋಡಿ ಅದ್ರದ್ದು ನೋಡಿದ್ರಲ್ಲ, ಇದು ನೋಸು ವೈಟ್ ಅಥವಾ ಬ್ರೌನಿಶ್ ಥರ ಇದೆ. ಸೊ ಇದು ಫೀಮೇಲು. ಇದು ಅದೇ ಥರನೇ ಕ್ರಿಮಿನೋ. ನೆಕ್ಸ್ಟು ನಿಮಗೆ ನಾರ್ಮಲಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಇದು ರೇಂಬೋ ಫೀಮೇಲ್ ನೋಡಿ, ಬ್ರೌನ್ ಇದೆ. ಸೊ ಈ ಥರ. ನೆಕ್ಸ್ಟು ಪೈಡಲ್ಲಿ ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿದ್ರೆ ಪೈಡಲ್ಲಿ ಇದ್ರೆ, ಪೈಡಲ್ಲೇ ಜಾಸ್ತಿ ಜನ ಏನೋ ಕನ್ಫ್ಯೂಸ್ ಆಗ್ತಾ ಇರೋದು. ಸೊ ಆ ಪೈಡನ್ನ ತೋರಿಸೋದಕ್ಕೆ ನೋಡಿ ಗೈಸ್, ಪೈಡ್ ಅಂದರೆ ಫಸ್ಟ್ ಆಫ್ ಆಲ್ 2 ಕಲರ್ 3 ಕಲರು ನೋಡಿ. ಇದರಲ್ಲಿ 1 2 ಬ್ಲ್ಯಾಕ್, ಒಂದು 3 ಕಲರ್ ಇದೆಯಾ ನೋಡಿ. ಇದು ಮೇಲ್, ಇದು ಸಿಕ್ಕಾಬಿಟ್ಟೆ ಅಗ್ರೆಸಿವ್ ಮೇಲು. ಇದು ಅಡಲ್ಟ್ ಆಗೋಕ್ಕಿಂತ ಮುಂಚೆ ಈ ಥರ ಪಿಂಕ್ ಕಲರ್ ಇರುತ್ತೆ. ಅಡಲ್ಟ್ ಆದಮೇಲೂ ಹಿಂಗೆ ಪಿಂಕ್ ಕಲರ್ ಇರುತ್ತೆ ಪೈಡಲ್ಲಿ ನೋಡಿ. ಕಷ್ಟ ಐತೆ ಇದು. ನೀವು ಅಡಲ್ಟ್ ಹೆಂಗೆ ನೋಡಬೇಕು ಅಂತಂದರೆ ಈ ಲೈನ್ಸ್ ಹೊಟ್ಟೋಗಿರ್ಬೇಕು, ಆವಾಗ ಪೈಡಲ್ಲಿ ಅಡಲ್ಟು ಅಂತ. ಆಮೇಲೆ ಕಣ್ಣಲ್ಲಿ ರಿಂಗ್ ಇಲ್ಲ ಬ್ರೋ ಅಂತ ಹೇಳ್ತಾ ಇರ್ತಾರೆ. ಕಣ್ಣಲ್ಲಿ ರಿಂಗು ಪೈಡ್ ಬಜ್ಜೀಸ್ಗಳಿಗೆ ಬರೋಲ್ಲ ಯೂಶಲಿ. ಎಲ್ಲೋ ರೇರ್ ಮ್ಯೂಟೇಷನ್ಸಲ್ಲಿ ಅದು ಪೈಡ್ ಬಜ್ಜೀಸಲ್ಲಿ ರಿಂಗ್ ಬರೋದು ಕಣ್ಣಲ್ಲಿ. ನೆಕ್ಸ್ಟ್ ನಾನು ನಿಮಗೆ ಒಂದು ಅಡಲ್ಟ್ ಪೈಡು ನಾರ್ಮಲಲ್ಲಿ ಅಡಲ್ಟ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಗೈಸ್, ನಾರ್ಮಲಲ್ಲಿ ಅಡಲ್ಟ್ ಬಜ್ಜೀಸು. ಇದು ಬ್ಲೂ ನೋಸು, ಕಣ್ಣಲ್ಲೂ ಕೂಡ ಈ ಥರ ಫುಲ್ಲು ರಿಂಗ್ ಇರುತ್ತೆ. ಸೊ ಇದು ಮೇಲ್ ಈ ಥರ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ನಾನು ಹೇಳಿರ್ತೀನಿ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿ ಅಂತ. ಆಮೇಲೆ ಪೈಡಲ್ ಫೀಮೇಲ್ ನೋಡಿ ಗೈಸ್, ಇದು ಪೈಡಲ್ ಫೀಮೇಲು. ನೋಸು ಬ್ರೌನೇ ಇದೆ ನೋಡಿ, ಬ್ರೌನ್ ನೋಸ್ ಇದೆ ನೋಡಿದ್ರೆ, ಬ್ರೌನ್ ನೋಸೇ ಇದೆ. ಅದು ಸ್ವಲ್ಪ ಫೈಟ್ ಆಡ್ಕೊಂಡು ಬೀಕ್ನ ಮುರಿದಾಕೊಂಬಿಟ್ಟಿದೆ, ಅದಕ್ಕೆ ಸಪ್ರೇಟ್ ಬಿಟ್ಟಿದ್ದೀವಿ ನೋಡಿ. ಅದು ಹೆಂಗೆ ಊಟ ತಿಂತಾಯಿದೆ ಗೊತ್ತಿಲ್ಲ, ಬಟ್ ನೋಸನ್ನ ಬೀಕ್ನ ಮುರಿದಾಕೊಂಬಿಟ್ಟೈತೆ. ಆಮೇಲೆ ಈ ಥರ ಬೀಕ್ ಮುರಿದಾಕೊಂಬಿಟ್ರೆ ಅವು ಏನು ಪ್ರಾಬ್ಲಮ್ ಏನಿಲ್ಲ. ಅದಕ್ಕೊಂದು ಒಳ್ಳೆ ಮೇಲ್ ಸಿಕ್ಕರೆ ಅದಕ್ಕೂ ಕೂಡ ಬ್ರೀಡ್ ಆಗುತ್ತೆ. ಮರಿಗಳು ಕೂಡ ಊಟ ತಿನ್ನಿಸುತ್ತೆ. ಅದು ಊಟ ತಿಂದು ಬದುಕೈತೆ ಅಂದಮೇಲೆ ಊಟ ತಿನ್ನಿಸುತ್ತೆ ಮರಿಗಳಿಗೆ, ಏನು ತಲೆಗೆಡ್ಸ್ಕೊಳಂಗಿಲ್ಲ. ಸೊ ಆ ಥರ ಮೇಲ್ಗಳಿಗೆ ನೋಡಿದ್ರಲ್ಲ ಅಡಲ್ಟು. ಇದು ಪೈಡು ಫೀಮೇಲು. ಫೀಮೇಲಲ್ಲಿ ಪೈಡ್ ಆಗಲಿ ನಾರ್ಮಲ್ ಆಗಲಿ ಯಾವುದೇ ಆಗಲಿ, ವೈಟು ಅಥವಾ ಬ್ರೌನ್ ಇವೆರಡರಲ್ಲಿ ಒಂದಿರುತ್ತೆ. ಯಾವುದೇ ಕಾರಣಕ್ಕೂ ಬೇರೆದಿರಲ್ಲ ನೋಡಿ. ಇದು ರೆಡ್ ಐಗಳು. ಆ ರೆಡ್ ಐಯಲ್ಲೂ ಅಷ್ಟೇ, ರೆಡ್ ಐಯು ಬ್ರೌನೇ ಇರುತ್ತೆ ನೋಡಿ. ರೆಡ್ ಐ ಇದು ವೈಟೇ ಇದೆ. ಇದು ನಾರ್ಮಲ್ ಸ್ಪ್ಯಾಂಗಲ್, ಇದು ಕೂಡ ವೈಟೇ ಇದೆ. ಸೊ ಹಂಗೆ ಫೀಮೇಲಲ್ಲಿ ಚೇಂಜಸ್ ಆಗಲ್ಲ, ಮೇಲಲ್ಲೇ ಕನ್ಫ್ಯೂಷನ್ಸ್ ಆಗೋದು. ಆಮೇಲೆ ಎಷ್ಟೋ ಜನ ಏನು ಅನ್ಕೊಂತಾರೆ, ಪಿಂಕ್ ನೋಸ್ ಇರೋದ್ರಿಂದ ಇದನ್ನ ಸೆಮಿ ಅಡಲ್ಟು ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸೆಮಿ ಅಡಲ್ಟ ಅಂತ ನೀವು ಎಲ್ಲ ಬರ್ಡ್ಸ್ ಬೇಡ, ನನಗೆಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ, ಸೆಮಿ ಅಡಲ್ಟ ಇಲ್ವಾ ಅಂತಂದರೆ ಅದ್ರ ತಲೆ ನೋಡಿ, ಅದ್ರ ಹೆಡ್ ನೋಡಿ. ಹೆಡ್ ಫುಲ್ಲು ಕ್ಲಿಯರ್ ಇರಬೇಕು, ಯಾವುದೇ ರೀತಿ ಲೈನ್ಸ್ ಇರಬಾರ್ದು. ನಾನು ತೋರಿಸಿದ್ನಲ್ಲ ಆ ಥರ ಹೆಡ್ ಫುಲ್ಲು ಕ್ಲಿಯರ್ ಇರಬೇಕು, ಯಾವುದೇ ರೀತಿ ಲೈನ್ಸ್ ಇರಬಾರ್ದು. ಆವಾಗ ಅದು ಅಡಲ್ಟ್ ಅಂತ. ಸೊ ಅದು ಮೇಲು ಫೀಮೇಲು ಅನ್ನೋದ್ರು, ನೀವು ಪಿಂಕ್ ಇದ್ದರೆ ಮೇಲು, ಪಿಂಕು ಆಮೇಲೆ ಬ್ಲೂ ಇದ್ರೆ ಮೇಲು, ಆಮೇಲೆ ವೈಟ್ ಇದ್ರೆ ಮಾಮೂಲಿ ಫೀಮೇಲ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸೊ ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಬ್ಲಾಗ್ ಆಯಿತು. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಇನ್ನೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಮೇಲೆ ಹೇಳಿ ನಿಮಗೆ ಅರ್ಥ ಆಯ್ತಾ ಇಲ್ವಾ ಅಂತ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನು ಕಮೆಂಟ್ ಸೆಕ್ಷನಲ್ಲಿ ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಮತ್ತು ವಾಟ್ಸಪ್ ಕೂಡ ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ಹಿಂಗೆ ಡೌಟ್ಸ್ ಇದ್ರು ಕೂಡ ನೀವು ಬಜೀಸ್ ಡೌಟ್ಸ್ಗಳನ್ನ ಅಲ್ಲೂ ಕೂಡ ಕೇಳ್ಬೋದು. ವಾಟ್ಸಪ್ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.